ಬೇಡ. ಏನ್ ಮಾಡ್ತೀಯ? ನಿನ್ನ ಅವನತಿಯಾಗಬೇಕು. ಎಂತ ಮಾಡು? ಹಾಗಾಗಿ ಹಾ. ಸೂರ್ಯ ತಡ ಮಾಡಬಾರ್ದು. ಇವಳನ್ನು ಮದುವೆ ಆಗುದಲ್ಲ, ಮತ್ತೆ ಇವಳ ಮಾನಹಾರ ಮಾಡ್ಬೇಕು. ನೀನು ಬಲತ್ಕಾರ ಬಲಾತ್ಕಾರ ಮಾಡ್ಬೇಕು. ಅಕ್ಕನೇ ನಿಂಗೆ ದೊಡ್ಡ ನಮಸ್ಕಾರ. ಹಾ? ಈ ನೇರ ಇದ್ದವ್ರು ಬದುಕುದೇ ಕಷ್ಟ, ಹಾ. ಇಲ್ಲದ್ರೆ ಹೋದ್ರೆ ಬಲಾತ್ಕಾರ. ಹಾಗಾದ್ರೆ- ನಿಮ್ಮೂರಲ್ಲ ಹಾಗೆಯ? ಹಾ. ಮೊದಲು ಪ್ರಥಮ ರಾತ್ರಿ, ಆಮೇಲೆ ಮದುವೆ. ನಮ್ಮ ಊರಿನ ಪ್ರಶ್ನೆ ಬೇಡ. ಹಾ. ಇಲ್ಲಿ ಛಲ ಚಾಲಿಸುವುದು ನನ್ನ ಕರ್ತವ್ಯ. ಹಾ. ಹಾಗಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಹಾ. ಇಲ್ಲಿ ಆಗ್ತದೆ ಇಲ್ವೇ? ನಾನು ಇವಾಗಲ್ಲ, ಆಗ್ತದೆ ಇಲ್ವೇ? ಆವಾಗಿಂದ ನೋಡ್ತಾ ಇದ್ದೆ. ಆಗುವುದಿಲ್ಲ, ಆಗುವುದಿಲ್ಲ, ಆಗುವುದಿಲ್ಲ. ಆವತ್ತು ನನಗರಿಯಲಿದ್ದ ಹಾಗೆ ಇನ್ನಂತ ಹುಡುಕಿರ ಬಂದೆ. ನನ್ನ ಕಣ್ಣಿಗೆ ಕಂಡದ್ದು ನಿನ್ನ ಮಾಂಗಲ್ಯ ಸರ. ಅದನ್ನು ಉತ್ತರದಲ್ಲಿ ಸಿಕ್ಕಿಸಿಕೊಂಡಿದ್ದೇನೆ. ಪೂರ್ಣದಲ್ಲಿ ಮಾಂಗಲ್ಯ ಇಲ್ಲದೆ ಇರುವುದರಿಂದ ಇಷ್ಟೆಲ್ಲ ಘಟನೆಗಳು ಘಟಿಸಿ ಹೋಯಿತು. ಇನ್ಯಾಕೆ ತಡ? ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಬಂದ ದಾರಿಗೆ
ಯಾರು ನೀನು? ಚೌಡೇಶ್ವರಿ ಯಾರನ್ನು ಕಾಪಾಡುವುದಕ್ಕಾಗಿ ಬಂದವರು? ಈಶ್ವರನ ಕಾಪಾಡ್ಲಿಕ್ಕಾಗಿ ಬಂದ ಸಾಧ್ಯವೇ ಇಲ್ಲ. ಯಾಕೆ? ಇದೋ ಕೇಳು, ಏನು? ಈಶ್ವರಿಗಾಗಿ ಹಾತೊರೆಯುತ್ತಿದ್ದವ ನಾನು. ಹೌದಾ? ಈಗ ಆ ಸಂದರ್ಭ ಕಾದು ಬಂದಿದೆ. ಹಾ. ಇದೋ ಕೇಳು, ಏನು? ಒಂದದಾಗಿ ಹಿಂದೆ ಹೋದ್ರೆ ಹೋಯ್ತು. ಇಲ್ಲಂತಾದ್ರೆ ಇಲ್ಲಂತಾದ್ರೆ ಹಾ. ಈಶ್ವರಿಯ ಜೊತೆಗೆ ಚೌಡೇಶ್ವರಿಗೂ ಒಂದು ಗತಿ ಕಾಣುತ್ತೆ. ಈ ಚೌಡೇಶ್ವರಿ ಮಹಿಮೆ ಪಕ್ಕಿಯಾದ ಈಶ್ವರನ ಕೆಡಿಸ್ತಾ ಇದ್ದೀಯ. ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ. ತಪ್ಪಾಯ್ತು ಎನ್ನುವ ಹಾಗೆ ಚೌಡೇಶ್ವರಿಗೆ ಕಾಲಿಗೆ ಬಿದ್ದರಾಯ್ತು. ಇಲ್ಲ ಅಂತಾದ್ರೆ ಶುಭವಾಗಲಿ ಅಂತೇಳಿ. ಅಮ್ಮ, ನಮ್ಮ ಜೀವನದಲ್ಲಿ ಘಟಿಸಿದಂತ ಘಟನೆ ಕುರಿತು ನಮಗೆ ಅರಿವಿಲ್ಲ ತಾಯಿ. ಯಾಕೆ ಹೀಗೆ ಎಂಬುದನ್ನು ನೀವೇ ಸ್ಪಷ್ಟಪಡಿಸಬೇಕು. ಭಕ್ತರೇ, ಯುಗ ಯುಗದಲ್ಲಿ ಭಕ್ತರಿಗೆ ಕಷ್ಟ ಬಂದಾಗ ಹಲವು ರೂಪದಲ್ಲಿ ಬಂದು ಸೃಷ್ಟರನ್ನ ರಕ್ಷಿಸಿ
ಕೆಟ್ಟವರನ್ನ ಕೊಂದವಳಿದ್ದೇನೆ. ಯೋಚನೆಯನ್ನು ಮಾಡುವ ಅಗತ್ಯವೇ ಇಲ್ಲ. ಸತಿಪತಿಯರಾದ ನೀವು, ನಿಮ್ಮ ಸಂಬಂಧ ಎನ್ನುವುದು 7 ಜನ್ಮದ ಅನುಬಂಧವಾಗಿದೆ. ಅಷ್ಟೇ ಅಲ್ಲದೆ ಹೆಣ್ಣೊಬ್ಬಳು ತನ್ನ ಕಾಮನೆಯನ್ನು ಸಾಧಿಸಿಕೊಳ್ಳುವ ಸಲುವಾಗಿ ವಾಮಾಚಾರದ ದಾರಿಯನ್ನು ಹಿಡಿದು ನನ್ನ ಭಕ್ತಿಯಾದ ಐಶ್ವರ್ಯನ ಕೆಡಿಸ್ತಾ ಇದ್ದಾಳೆ. ಅವಳನ್ನು ಕೊಂದು ಕಳೆದಿದ್ದೇನೆ. ಯೋಚನೆ ಮಾಡುವ ಅಗತ್ಯವೇ ಇಲ್ಲ. ಸತಿಪತಿಯರಾದ ನೀವು ಸುಖದ ದಾರಿಯನ್ನ ಕಾಣಿ. ನಿಮಗೆ ಒಳಿತಾಗಲಿ. ರೂಢಿಯಲ್ಲೇ ಒಂದು ಮಾತಿಲ್ವೇ ಹೇಳಿ, ಆರೇನ ಮಾಡುವರು ಆರುತ್ತಲೇನವುದು ಪೂರ್ವ ಜನ್ಮದ ಕರ್ಮ ವಿಧಿವೆಲ್ಲ ಬಿಡದು ಎನ್ನುವ ಹಾಗೆ ವಿಧಿ ಯಾರ ಹಣೆಯಲ್ಲಿ ಹೇಗೆ ಬರೆದಿರಿಸುತ್ತಾನೆ ಎಂಬುದನ್ನು ಅರಿಯುವುದಕ್ಕೆ ಅಸಾಧ್ಯ. ಅದನ್ನು ಮೀರಿ ನಿರ್ದೇನಿರುವಾಗಿ ಮುಂದಾಗ್ತಾನೆ ಅಂತ ಆದ್ರೆ ರಾಮನಿಗಾದಂತ ಗತಿಯೇ ಪ್ರಪಂಚದಲ್ಲಿ ಆಗ್ತಾನೆ ಅನ್ನೋಕೆ ಸಾಕ್ಷಿ ಅವಳೇ ಆಗಿದ್ದಾಳೆ ಅಲ್ಲವೇ ಹೇಳು. ಚೌಡೇಶ್ವರಿ ಚಕ್ರತ್ರ ಅಂತ ನಾವು ಕಳೆದ ಜನ್ಮದಲ್ಲಿ ಮದುವೆಯಾಗಿ ಕೆಲಕಾಲವಷ್ಟೇ ಜೊತೆಯಾಗಿದ್ದವರು. ಅದು ಶಾಶ್ವತವಾಗಿ ಜನ್ಮದ ಅನುಬಂಧವಾಗಬೇಕೆನ್ನುವ ಕಾರಣಕ್ಕಾಗಿ ತಾಯಿಯ ಆಶೀರ್ವಾದದಿಂದ ಈ ಜನ್ಮದಲ್ಲಿ ನಾವು ಮತ್ತೆ ದಂಪತಿಗಳಾಗಿದ್ದೇವೆ. 7 ಜನ್ಮದ ಅನುಬಂಧ ಎನ್ನುವ ಹಾಗೆ ತಾಯಿಯ ಆಡಿದ್ದಾಳೆ. ಇದಲ್ಲವೇ ಚೌಡೇಶ್ವರಿಯ ಮಹಿಮೆ. ಈಶ್ವರಿ ಚೌಡೇಶ್ವರಿ ಎನ್ನುವಂತಹ ಕಥೆಯನ್ನ ಯಾರು ನೋಡ್ತಾರೋ, ಯಾರು ಕೇಳ್ತಾರೋ, ಯಾರು ಆಡಿದ್ದಾರೋ, ಯಾರು ಇನ್ನೊಬ್ಬರಿಗೆ ಬೋಧಿಸ್ತಾರೋ ಅಂತವರಿಗೆ ನಂಬಿರುವಂತಹ ನಾವು ಮಹಿಷಮರ್ದಿನಿ ತಾಯಿ ಮಹಾಗಣಪತಿ ಸ್ವಾಮಿಯು ಹಾಗೂ ಸ್ಥಳದ ದೇವರು ಅವರೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಿ ನಮಗೆ ಬೇಡಿಕೊಳ್ಳುತ್ತಾರೆ.